ಈ ಒಂದು ಎಕ್ಸ್ಪೆರಿಮೆಂಟ್ಗಾಗಿ ಸ್ವಲ್ಪ ಡ್ರೈ ಐಸನ್ನು ಒಂದು ಬೀಕರಲ್ಲಿ ತೆಗೆದುಕೊಳ್ಳೋಣ. ಈಗ ಡ್ರೈ ಐಸ್ ಇರುವಂಥ ಜಾಗದಲ್ಲಿ ಒಂದು ಮ್ಯಾಚ್ ಬಾಕ್ಸಿಂದ ಬೆಂಕಿಯನ್ನು ಒಳಗಡೆ ಹಾಕಲಿಕ್ಕೆ ಹೋದಾಗ ನಮಗೆ ಬೆಂಕಿ ಆರಿ ಹೋಗ್ತದೆ. ಇದಕ್ಕೆ ಕಾರಣ ಬೀಕರ್ ಒಳಗಿಂದ CO2 ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ ಮೇಲುಗಡೆ ಪುಷ್ ಆಗ್ತಾ ಇರ್ತದೆ. ಆ ಪುಷ್ ಅಪ್ ಆಗೋದ್ರಿಂದ ಬೆಂಕಿ ನಮಗೆ ನಂದಿ ಹೋಗ್ತದೆ. ಈಗ ಒಂದು ಮ್ಯಾಚ್ ಬಾಕ್ಸ್ ಬದಲಿಗೆ ನಾವು ಮ್ಯಾಗ್ನೀಸಿಯಂ ಮೆಟಲನ್ನು ಕನ್ಸಿಡರ್ ಮಾಡೋಣ. ಮ್ಯಾಗ್ನೀಸಿಯಂ ಮೆಟಲ್ಗೆ ನಾವು ಬೆಂಕಿಯನ್ನು ಹಚ್ಚಿ ಅದನ್ನು ನಾವು ಬೀಕರಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಟ್ಟೋಣ. ಯಾವಾಗ ನಾವು ಬೀಕರಲ್ಲಿ ಹಾಕಬೇಕಾದಾಗ ಅದು ಮ್ಯಾಚ್ ಬಾಕ್ಸ್ ಥರ ಬೇಗ ನಂದಿ ಹೋಗೋದಿಲ್ಲ. ಬಟ್ ಅದು ಡ್ರೈ ಐಸ್ ಅಂದರೆ ಅದ್ರ ಜೊತೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ನೇರವಾಗಿ ರಿಯಾಕ್ಟ್ ಆಗೋದ್ರಿಂದ ಅದು ಅಲ್ಲಿ ಬರ್ನ್ ಆಗ್ತಾ ಇರ್ತದೆ. ಇಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.